ಡಿಸಿಎಂ ಸಾಹೇಬ್ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇತ್ತು ಅಂತ. ಬ್ರೇಕ್ಫಾಸ್ಟ್ ಏನಿಲ್ಲ, ಬ್ರೇಕ್ಫಾಸ್ಟ್ ಏನು ಆಗಲಿಲ್ಲ, ಹಾಗೆ ಬಂದಿವಿ, ಮನೆಗೆ ಹೋಗ್ತಾ ಇದ್ವಿ. MLC ವಿಚಾರ ಬಗ್ಗೆ ಮಾತಾಡಿದ್ದೀವಿ. ಸೊ ಪಕ್ಷಕ್ಕೆ ಕೆಲಸ ಮಾಡಿದ್ರೆ ಭಾಳಷ್ಟು ಜನ ಇದ್ದಾರೆ, ಅವ್ರು ಗುರುತಿಸ್ಬೇಕು ಮತ್ತು ಪ್ರಾಂತವಾರ ಕೊಡಬೇಕು. ಬರೀ ಬೆಂಗಳೂರಿಗೆ ಸೀಮಿತ ಆಗಿರಬಾರ್ದು ನಮ್ಮ MLCಗಳು. ಬಾಂಬೆ ಕರ್ನಾಟಕ ಮೊನ್ನೆ ಕೂಡ ಹೇಳಿದೆ, ಹೈದರಾಬಾದ್ ಕರ್ನಾಟಕ, ಮೈಸೂರು, ಮಂಗಳೂರು ಎಲ್ಲ ಕಡೆ ಹಂಚಿಕೊಡ್ಬೇಕು ಮತ್ತು ಜಾತಿವಾರ ಕೂಡ ಕೊಡಬೇಕು. ನಮ್ಗೆ ಯಾರು ಹೆಚ್ಚು ಮತ ಹಾಕ್ತಾರೆ ಅಂಥ ಸಮಾಜಗಳನ್ನು ಗುರುತಿಸಬೇಕು, ಕೊಡಬೇಕಂತ ಅಧ್ಯಕ್ಷಗೆ ಮನವಿ ಮಾಡಿದ್ದೀವಿ. CM ಅವ್ರಿಗೂ ಹೇಳಿದ್ದೀವಿ, ಈಗಾಗಲೇ ಡೆಲ್ಲಿ ವರಿಷ್ಠರು ಕೂಡ ಹೇಳಿದ್ದೀವಿ. ಸೊ ಅದನ್ನು ಗಮನಕ್ಕೆ ತರ್ತು ಅಂತ ಅಧ್ಯಕ್ಷ ಹೇಳಿದ್ದಾರೆ. ಸೊ ನೋಡೋಣ, ಮುಂದೆ ಕಾದು ನೋಡೋಣ. ಇಲ್ಲ, ನಾವು ಕಮ್ಯುನಿಟಿ ವೈಸ್ ಕೊಡಬೇಕಂತ ಹೇಳಿದ್ವಿ. ಯಾಕೆ ಕೆಲವು ಕಮ್ಯುನಿಟಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ MLA. ಸೊ ಅಂಥವ್ರಿಗೆ ಕೊಡಬೇಕಂತ ಸಜೆಸ್ಟ್ ಮಾಡಿದ್ದೀವಿ. ಸೊ ಆದರೆ ಒಳ್ಳೇದಾಗ್ತಿದೆ ನಮ್ಮ ಪಕ್ಷದ ಹಿತದೃಷ್ಟಿಯಿಂದ. ಸೊ ರಿಕ್ವೆಸ್ಟ್ ಮಾಡಿದ್ದೀವಿ. ಆಗ್ಬೋದು, ಕೆಲವತ್ತಿ ಅನಿವಾರ್ಯ ಮಾಡಲೇಬೇಕಾಗ್ತದೆ, ರಿಪೀಟ್ ಆಗೇ ಆಗ್ತದೆ, ಇಲ್ಲ ಹೇಳಲಿಕ್ಕಾಗಲ್ಲ. ಅಂದರೆ ಹೊಸಬರಿಗೆ ಕೊಡಲೇಬೇಕು. ಪಕ್ಷ ಕಟ್ಟಲಿಕ್ಕೆ ಅವ್ರ ಸಮುದಾಯ ಭಾಳ ಪ್ರಮುಖ ಪಾತ್ರ ವಹಿಸಿದೆ MLA ಮತ್ತು MP ಗಳಲ್ಲಿ. ಸೊ ವಿಶೇಷವಾಗಿ ಲಂಬಾಣಿ ಜನಾಂಗ ಇಲ್ಲವೇ ಇಲ್ಲ. MLA ಸೋತಿದ್ದಾರವರು ಅಟ್ಲೀಸ್ಟ್ MLC ಎಲ್ಲರೂ ಕೊಡಬೇಕಂತ ಕೂಡ ನಾವು ಒತ್ತಾಯ ಮಾಡಿದ್ದೀವಿ. ಹಂಗಿನ್ನೂ ಭಾಳ ಸಮುದಾಯಗಳಿದೆ, ಅಲ್ಪಸಂಖ್ಯಾತರಿಗೆ ಕೊಡಬೇಕು ಕಡ್ಡಾಯವಾಗಿ. ಸೊ ಅದು ಹೊರಗೆ ಕೊಡಬೇಕಂತ ನಮ್ಮ ಡಿಮಾಂಡು. ಇಲ್ಲೇ ಕೊಡಬಾರ್ದು, ಬೆಂಗಳೂರು ಸೀಮಿತವಾಗಿ ಹೊರಗಡೆ ಪ್ರಾಂತ ವೈಸ್ ಕೊಡಬೇಕಂತ ಡಿಮಾಂಡ್ ಮಾಡಿದ್ವಿ. ಲಂಬಾಣಿ ಅಂತ ಅಷ್ಟೇ ಹೇಳಿಲ್ಲ. ಲಂಬಾಣಿಯಲ್ಲಿ 4-5 ಜನ ಪ್ರಬಲ ಆಕಾಂಕ್ಷಿಗಳಿದ್ದಾರೆ. ಆದರೆ ನಾವು ಹೇಳಿದ್ದು ಲಂಬಾಣಿ ಸಮಾಜಕ್ಕೆ ಕೊಡಬೇಕಂತ ಒತ್ತಾಯ ಇದೆ ನಮ್ಮದು. ಮುಖ್ಯಮಂತ್ರಿಗಳ ಮಗನ ಆಯ್ಕೆ ಕೂಡ ಆಯ್ಕೆ ಆದ ಮುಂಚೆಯೇ ಸರ್ಕಾರ ರಚನೆ ಆಗೋ ಸಂದರ್ಭದಲ್ಲಿ ಅದು ಮಾತುಕತೆ ಆಗಿದೆ. ಅವ್ರಿಗೆ ಸಿಗ್ತೈತೆ, ಅದ್ರ ಪ್ರಶ್ನೆ ಇಲ್ಲ. ಇಲ್ಲ, ನೀವು ಅವ್ರನ್ನೇ ಕೇಳ್ಬೇಕು, ಅಧ್ಯಕ್ಷ ಅದ್ರ ಬಗ್ಗೆ ಇಲ್ಲ. ಈಗ ಮೇಲೆ 7 ಮುಗಿಸೋಣ, ಇದು ರಿಸಲ್ಟ್ ಬರಲಿ, ಬಂದ್ಮ್ಯಾಗ